ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ವಿನಯ್ ಕುಲಕರ್ಣಿ ಅವರ ಪತ್ನಿ ಭೇಟಿ ಕೊಟ್ಟಿದ್ರು. ತಮ್ಮ ಪುತ್ರಿಯೊಂದಿಗೆ ಡಿಕೆಶಿ ಭೇಟಿ ಮಾಡಿದ್ರು ಶಿವಲೀಲಾ ಕುಲಕರ್ಣಿ. ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ರು. ಧಾರವಾಡ ಗ್ರಾಮೀಣ ಕ್ಷೇತ್ರದ ಬೈ ಎಲೆಕ್ಷನ್ ಇರೋ ಹಿನ್ನೆಲೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಶಿವಲೀಲಾ ಕುಲಕರ್ಣಿ. ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ವಿನಯ್ ಕುಲಕರ್ಣಿ. ಹೀಗಾಗಿ ಪತ್ನಿ ಶಿವಲೀಲಾ ಕುಲಕರ್ಣಿಗೆ ಟಿಕೆಟ್ ಕೊಡಬೇಕು ಅನ್ನೋ ಚಿಂತನೆ ನಡೀತಾ ಇದೆ. ಶಿವಲೀಲಾ ಕೂಡ ಪಾಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ, ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸೊ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋ ಚಿಂತನೆ ಕೂಡ ನಡೀತಾ ಇದೆ. ಅದೇ ವಿಚಾರವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಬಂದು ಭೇಟಿ ಮಾಡಿ ಮಾತುಕತೆಯನ್ನ ಶಿವಲೀಲಾ ನಡೆಸಿದ್ದಾರೆ. ವಿನಯ್ ಕುಲಕರ್ಣಿ ಎಲೆಕ್ಷನ್ ನಿಂತ್ಕೊಂಡಾಗ್ಲೂ ಕೂಡ ಕ್ಷೇತ್ರದ ಒಳಗಡೆ ಎಂಟ್ರಿ ಇಲ್ಲದಿರುವಾಗಲೂ ಕೂಡ ಅವರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಕೆಲಸವನ್ನ ಶಿವಲೀಲಾ ಮಾಡಿದ್ರು. ಪಾಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರ ಮಗಳು ಕೂಡ ಯಾವುದೋ ನಿಗಮ ಮಂಡಳಿಯಲ್ಲಿದ್ದಾರೆ. ಸೊ ಸದ್ಯಕ್ಕೆ ಗ್ರಾಮೀಣ ಏನಿದೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ಹಿನ್ನೆಲೆ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು.